ಅಯೋಧ್ಯೆ ರಾಮ ಮಂದಿರದ ಹುಂಡಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣದ ಕುರಿತ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಎಸ್ಐಟಿ ರಚನೆಗೆ ಅಧಿಕಾರಿಗಳ ಹೆಸರನ್ನ ಸಲ್ಲಿಸಿದೆ ಯುಪಿ ಸರ್ಕಾರ. ಐಪಿಎಸ್ ಅಧಿಕಾರಿ ಎಸ್ ಕಿರಣ್ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಆಗಬೇಕು. ಎಸ್ಐಟಿಗೆ ಚಾರ್ಟರ್ಡ್ ಅಕೌಂಟೆಂಟ್ ಅನ್ನ ಸೇರಿಸುವುದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ. ಐಜಿ, ಡಿಐಜಿ, ಎಸ್ಪಿ ಹಂತದ ಅಧಿಕಾರಿಗಳನ್ನ ಈ ತಂಡ ಒಳಗೊಂಡಿರುತ್ತೆ. ಹಿಂದಿನ ವಿಚಾರಣೆಯಲ್ಲಿ ಪ್ರಗತಿ ವರದಿಯನ್ನ ಸಲ್ಲಿಸಿತ್ತು ಉತ್ತರ ಪ್ರದೇಶ ಸರ್ಕಾರ. ಎಸ್ಐಟಿ ರಚನೆ ಪೂರ್ಣಗೊಂಡಿದೆ ಅಂತ ಸಾಲಿಸಿಟರ್ ಜನರಲ್ ಮೆಹ್ತಾ ಹೇಳಿದ್ದಾರೆ. ಉನ್ನತ ನ್ಯಾಯಾಲಯದ ಆದೇಶಕ್ಕೆ ಕಾಯ್ತಾ ಇದೆ ಇದೀಗ ಯೋಗಿ ಸರ್ಕಾರ. ಹೊಸದಾಗಿ ಸ್ವತಂತ್ರ ಎಸ್ಐಟಿ ರಚನೆಗಾಗಿ ಅಧಿಕಾರಿಗಳ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕೋರ್ಟ್ಗೆ ಅಧಿಕಾರಿಗಳ ಪಟ್ಟಿಯನ್ನ ಉತ್ತರ ಪ್ರದೇಶ ಸರ್ಕಾರ ಸಲ್ಲಿಕೆ ಮಾಡಿದೆ. ಅಯೋಧ್ಯೆ ರಾಮ ಮಂದಿರ ಹುಂಡಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡುವುದಕ್ಕೆ ಹೊಸದಾಗಿ ಎಸ್ಐಟಿಯನ್ನ ರಚನೆ ಮಾಡಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ಹೆಸರನ್ನ ಉಲ್ಲೇಖ ಮಾಡಿದೆ ಸರ್ಕಾರ. ಯಾರ್ಯಾರು ಇರ್ತಾರೆ ಅನ್ನೋದಾಗಿ ಐಜಿ, ಡಿಐಜಿ, ಎಸ್ಪಿ ಹಂತದ ಅಧಿಕಾರಿಗಳನ್ನ ಈ ತಂಡ ಒಳಗೊಂಡಿರುತ್ತೆ. ಹಾಗೆ ಈ ಎಸ್ಐಟಿ ಫಾರ್ಮ್ ಮಾಡೋದಕ್ಕೆ ಚಾರ್ಟರ್ಡ್ ಅಕೌಂಟೆಂಟ್ ಅನ್ನ ಕೂಡ ಸೇರಿಸಬೇಕು, ಎಸ್ಐಟಿ ಒಳಗಡೆ ಬರಬೇಕು ಅವರು ಅನ್ನೋದಾಗಿ ಸುಪ್ರೀಂ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿತ್ತು. ಅದರ ಪ್ರಕಾರವಾಗಿ ಇದೀಗ ಪಟ್ಟಿ ರೆಡಿಯಾಗಿದೆ. ಈ ಹಿಂದಿನ ವಿಚಾರಣೆಯಲ್ಲೂ ಕೂಡ ಈ ಪ್ರಗತಿ ವರದಿಯನ್ನ ಸಲ್ಲಿಸಿರುತ್ತೆ ಉತ್ತರ ಪ್ರದೇಶ ಸರ್ಕಾರ. ಎಲ್ಲಿವರೆಗೂ ಬಂದಿದೆ ಅಯೋಧ್ಯೆ ರಾಮ ಮಂದಿರ ಹುಂಡಿ ಲೂಟಿ ಪ್ರಕರಣದ ತನಿಖೆ? ಯಾವೆಲ್ಲ ಆರೋಪಿಗಳನ್ನ ಇದುವರೆಗೆ ವಿಚಾರಣೆಯನ್ನ ನಡೆಸಲಾಗಿದೆ, ಏನೇನು ಮಾಹಿತಿಗಳನ್ನ ಕಲೆ ಹಾಕಲಾಗಿದೆ, ಯಾರ್ಯಾರಿಗೆ ಲಿಂಕ್ ಇರೋದ್ರ ಬಗ್ಗೆ ಆಗ್ತಾ ಇರುವಂತಹ ತನಿಖೆಯ ಪ್ರಗತಿ ವರದಿಯನ್ನ ಉತ್ತರ ಪ್ರದೇಶ ಸರ್ಕಾರ ಸಲ್ಲಿಸಿತ್ತು. ಇದೀಗ ಹೊಸದಾಗಿ ಎಸ್ಐಟಿ ರಚನೆ ಪೂರ್ಣಗೊಂಡಿದೆ ಅನ್ನೋದಾಗಿ ಸಾಲಿಸಿಟರ್ ಜನರಲ್ ಮೆಹ್ತಾ ಹೇಳಿದ್ದಾರೆ.